ನಮ್ಮ ಮನೆ ಹತ್ತಿರ ಇರೋ ಅರಳಿಕೊಪ್ಪ ದೇವಪ್ಪಜ್ಜಾರ ಮನೇಲಿ ಶ್ರೀ ಶನೈಶ್ವರ ಕಥಾ ಸಂಘ ಬರದವಳ್ಳಿ ತಟ್ಟೆಕೊಪ್ಪ ಸಾಗರ ತಾಲೂಕರವರಿಂದ ಶನೈಶ್ವರನ ಕಥೆಯನ್ನು ಕಳೆದು 3 ವರ್ಷಗಳಿಂದ ನಡೆಸ್ಕೊತ ಬಂದಿದ್ದಾರೆ. ನಾವು ಈ ಕತೆ ನೋಡಲು ಬಂದಿದ್ವಿ. ಕಥಾ ಸಂಘದವರು ಅದ್ಭುತವಾಗಿ ನಮಗೆ ಕತೆ ಹೇಳಿದ್ರು. ಹಾಗೆ ಭಜನೆ ಮತ್ತು ಸಂಭಾಷಣೆಯೊಂದಿಗೆ ಪರಮಾತ್ಮನ ಮಹಾತ್ಮೆಯನ್ನು ತಿಳಿಸಿದ್ರು. ಭಜನೆ ರಾತ್ರಿಯಿಂದ ಬೆಳಗಿನ ಜಾವ ತನಕ ಕತೆ ನೋಡಿದ್ವಿ. ಶನಿ ಪರಮಾತ್ಮನ ಮಹಾತ್ಮೆ ಕೇಳಿದ ನಮಗೆ ಭಕ್ತಿ ಹೆಚ್ಚಾಯಿತು, ಮನಸ್ಸಿಗೆ ತುಂಬ ನೆಮ್ಮದಿ ಸಿಕ್ತು. ಇದೊಂದು ವಿಶೇಷ ಆರಾಧನೆ ಅನ್ನಿಸ್ತು ಮತ್ತು ಒಳ್ಳೆ ಪಾಸಿಟಿವ್ ವೈಬ್ ಇತ್ತು. ಆವಾಗ ಶನಿದೇವ ಹೇಳಿದ್ದಾನೆ, ವಿಕ್ರಮ ಮಾತನಾಡು, ಆದ್ರೆ ನಾನು ಯಾರು ನೋಡು. ಇಲ್ಲ, ಎಲ್ಲಿ ಹೋಯ್ತು ನಿನ್ನ ಅಹಂಕಾರ, ಎಲ್ಲಿ ಹೋಯ್ತು ನನ್ನ ರಾಜ್ಯ ತಮ್ಮತಿ, ಇನ್ನು ನಿನ್ನ ಚಮತ್ಕಾರ ನನಗೆ ಗೊತ್ತಿಲ್ಲ, ತೋರಿಸ್ತೇನೆ, ಕ್ಷಣದಲ್ಲಿ ತೋರಿಸ್ತೇನೆ ನೋಡು. ಎಡಗಾಲಿನ ಹೆಬ್ಬೆಟ್ಟನ್ನು ಸಹ ಭೂಮಿ ಕ್ಷಣದಲ್ಲಿ ಮುಂದೆ ಏನಾಗ್ತದೆ ನೋಡಿ ಅಂತ ಹೇಳಿದಾಗ ಶನಿದೇವ ಭೂಮಿಗೆ ಹೆಬ್ಬೆಟ್ಟನ್ನು ಸಹ ಉಕ್ಕಿದ ಕ್ಷಣದಲ್ಲಿ ಸಿಂಹಾಸನ ಕುಂದಂತ ವಿಕ್ರಮ ಮಹಾರಾಜ ದಪ್ಪನೆ ಒಂದು ಶನಿದೇವನ ಪಾದ ಹಿಡ್ಕೊಳ್ತಾರೆ. ಓ ಶನಿದೇವ, ನಾವು ಅರಿಯದೆ ತಿಳಿಯದೆ ಮಾಡಿರ್ತಕ್ಕಂಥ ತಪ್ಪನ್ನ ಪರಿಪಾಲಿಸದೇವ ಶನೇಶ್ವರ, ಈಗ ತಿಳಿಸ್ತೇವೆ, ಪರಿಪಾಲಿಸಬೇಕೇ ಇಲ್ಲ. ಈಗ ನಾನು ನನ್ನ ಪಾದ ಬಿಡ್ಕೊಂಡಾಗ ಊರು ಮುಂದೆ ಒದ್ಕೊಂಡು ಒಲೆ ಮುಂದೆ ಕಾಲುಕೊಂಡು ನನ್ನ ಬಿಡ್ಲಿಕ್ಕಿಲ್ಲ. ಇನ್ನೂ ನನ್ನ ಚಮತ್ಕಾರವನ್ನು ತೋರಿಸ್ತೀನಿ. 7.5 ವರ್ಷ 90 ತಿಂಗಳು ನಿನ್ನ ಕನ್ಯಾ ರಾಶಿಗೆ ನಾನು ಪ್ರವೇಶವನ್ನು ಮಾಡ್ತೀನಿ ಎಂಬುದಾಗಿ ಶನಿದೇವ ಮಾಡಿದ್ದಾನೆ. ಹೇಳಿದ ಆಸ್ಥಾನಕ್ಕೆ ಹೋಗಿದ್ದಾನೆ. ಇತ್ತ ವಿಕ್ರಮ ಮಹಾರಾಜ ಯಾವ ರೀತಿಯ ಚಿಂತೆಯನ್ನು ತಾಳಿದ್ದಾನೆ ಎಂದು ಹೇಳ್ತದೆ. ಕಥಾ ಸಂಘದವರು ನಿಯಮಾನುಸಾರ ಈ ಥರ ಗದ್ದುಗೆ ಹೂಡಿದ್ರು. ಭಜನೆ ಕೇಳೋಣ ಬನ್ನಿ. महादेव जय परमात्मा को जय।